ನಾವೆಲ್ಲರೂ ಇಂದು ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತನಾಡುತ್ತೇವೆ. ಭಾಷೆಯ ಗಡಿ ದಾಟಿ ಗಲ್ಲಾಪಟ್ಟಿಯನ್ನು ಪುಡಿಗಟ್ಟುವ ಆ ದೃಶ್ಯ ವೈಭವದ ಬಗ್ಗೆ ಹೆಮ್ಮೆಯಿಂದ ಬೀಗುತ್ತೇವೆ. ನಮ್ಮ ಕಣ್ಣ ಮುಂದೆ ಬರುವುದು ತಕ್ಷಣ ರಾಜಮೌಳಿ ಅವರ ಬಾಹುಬಲಿ ಅಥವಾ ಇಂದಿನ KGF ಮತ್ತು ಕಾಂತಾರ. ಆದರೆ ಮಿತ್ರರೇ, ಈ ಮಹಾಪಯಣಕ್ಕೆ ಮೊದಲ ಹೆಜ್ಜೆ ಇಟ್ಟವರು ಯಾರು ಗೊತ್ತೇ? ಇತಿಹಾಸ ಪುಟಗಳನ್ನು ಒಮ್ಮೆ ತಿರುವಿ ನೋಡಿ. ಅದು 1959ನೇ ಇಸ್ವಿ. ತಾಂತ್ರಿಕತೆ ಇಂದಿನಷ್ಟು ಮುಂದುವರೆದಿರಲಿಲ್ಲ, ಮಾರುಕಟ್ಟೆ ಸೀಮಿತವಾಗಿತ್ತು. ಅಂತಹ ಕಾಲದಲ್ಲೇ ದಕ್ಷಿಣ ಭಾರತದ ಒಂದು ಚಿತ್ರ ಇಡೀ ದೇಶದ ದೃಷ್ಟಿಯನ್ನೇ ತನ್ನತ್ತ ಸೆಳೆಯಿತು. ಅದು BN ರಂಗ ಅವರು ನಿರ್ಮಿಸಿ ನಿರ್ದೇಶಿಸಿದ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ ಮಹಿಷಾಸುರ ಮರ್ದಿನಿ. ದೇವತೆಗಳು ಮತ್ತು ಅಸುರರ ನಡುವಿನ ಸಂಘರ್ಷ, ದುಷ್ಟ ಮಹಿಷಾಸುರನ್ನು ಸಂಹರಿಸುವ ದುರ್ಗೆಯ ಶಕ್ತಿ. ಈ ಪೌರಾಣಿಕ ಕತೆ ಕೇವಲ ಕನ್ನಡಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಬರೋಬ್ಬರಿ 8 ಭಾಷೆಗಳಲ್ಲಿ ಅಂದರೆ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ, ಮಲಯಾಳಂ ಮತ್ತು ಬೆಂಗಾಲಿ, ಒಡಿಯಾ ಭಾಷೆಗಳಲ್ಲಿ ಡಬ್ ಆಗಿ ಬಿಡುಗಡೆಯಾದ ಭಾರತದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಆ ಚಿತ್ರದಲ್ಲಿ ನಟಿಸಿದ್ದು ನಮ್ಮ ಕರುನಾಡಿನ ಹೆಮ್ಮೆಯ ನಟ ಡಾಕ್ಟರ್ ರಾಜ್ಕುಮಾರ್. ಅವರ ಜೊತೆಗೆ ವಿ ನಾಗಯ್ಯ, ಉದಯ್ ಕುಮಾರ್ ಅಂತಹ ದಿಗ್ಗಜರ ದಂಡೆ ಇತ್ತು. ವಿಶೇಷ ಅಂದ್ರೆ ಅಣ್ಣವರು ತಮ್ಮ ಜೀವನದ ಮೊದಲ ಗೀತೆ ತುಂಬಿತು ಮನವ ತುಂಬಿತು ಸುಖವ ಎಂಬ ಭಕ್ತಿ ಪ್ರಧಾನ ಹಾಡಿದ್ದು ಈ ಸಿನಿಮಾಕ್ಕಾಗಿ. ಇದೇ ಚಿತ್ರಕ್ಕೆ GK ವೆಂಕಟೇಶ್ ಅವರ ಸಂಗೀತ ಇಡೀ ದೇಶದ ಜನರನ್ನು ಮಂತ್ರಮುಗ್ಧರನ್ನಾಗಿಸಿತ್ತು. ಮದ್ರಾಸ್ನ ವಿಕ್ರಮ್ ಸ್ಟುಡಿಯೋದಲ್ಲಿ ಚಿತ್ರಿತವಾದ ಮೊದಲ ಚಿತ್ರ ಎಂಬ ಹೆಗ್ಗಳಿಕೆಯು ಈ ಚಿತ್ರಕ್ಕೆ ಸೇರುತ್ತದೆ. ಅಂದು ಬಾಂಬೆಯಿಂದ ಕೋಲ್ಕತ್ತಾದವರೆಗೂ ಪ್ರೇಕ್ಷಕರು ಈ ಚಿತ್ರವನ್ನು ನೋಡಿ ದೈವತ್ವವನ್ನು ಅನುಭವಿಸಿದ್ರು. ಭಾಷೆ ಬೇರೆ ಆದ್ರೇನು ನಮ್ಮ ಭಾರತೀಯ ಸಾಂಸ್ಕೃತಿಕ ಬೇರುಗಳು ಒಂದೇ ಎಂಬುದನ್ನು ಈ ಸಿನಿಮಾ ಅಂದೇ ಸಾಬೀತುಪಡಿಸಿತ್ತು. ಇಂದು ಬಾಹುಬಲಿ ಹೊಸ ತಾಂತ್ರಿಕ ವ್ಯಾಖ್ಯಾನ ನೀಡಿರಬಹುದು, ಕಾಂತಾರ ಜಗತ್ತನ್ನೇ ಗೆದ್ದಿರಬಹುದು. ಆದ್ರೆ ಈ ಎಲ್ಲಾ ಯಶಸ್ಸಿನ ಹಿಂದಿರುವ ಆ ಮೊದಲ ಬೀಜ, ಆ ಗಟ್ಟಿ ಬುನಾದಿ ಮಹಿಷಾಸುರ ಮರ್ದಿನಿ. ಭಾರತೀಯ ಚಿತ್ರರಂಗದ ಏಕತೆಗೆ ಕನ್ನಡ ಚಿತ್ರರಂಗ ಅಂದೇ ಬರೆದ ಮುನ್ನುಡಿ ಇದು. ನಾವು ಎಲ್ಲಿ ಹೋದ್ರು, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅಂದು 1950ರ ದಶಕದಲ್ಲೇ ಇಡೀ ಭಾರತವನ್ನು ಒಂದೇ ಚಿತ್ರಮಂದಿರದೊಳಗೆ ಕೂರಿಸಿದ ಕೀರ್ತಿ ನಮ್ಮ ಮಹಿಷಾಸುರ ಮರ್ದಿನಿಗೆ ಸಲ್ಲುತ್ತದೆ. ಇದು ಕೇವಲ ಒಂದು ಸಿನಿಮಾವಲ್ಲ, ನಮ್ಮ ಅಸ್ಮಿತೆ, ನಮ್ಮ ಹೆಮ್ಮೆ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.